ರಾಹುಲ್ ಪ್ರಭು ಅಂತ ಹುಬ್ಬಳ್ಳಿ ನಿವಾಸಿ. ಇವತ್ತು ನಾನು ಈ ವಿಡಿಯೋ ಮಾಡೋ ಕಾರಣ ಏನು ಅಂತಂದರೆ, ಇವತ್ತಿಂದ ಒಂದು 4 ತಿಂಗಳ ಹಿಂದೆ ಜನವರಿ 13ನೇ ತಾರೀಕು ನನಗೆ ಹುಬ್ಬಳ್ಳಿಯಿಂದ ಗಡೀಪಾರು ಮಾಡಿರ್ತಾರೆ. ನಾನು ಬಂದು ಫ್ರಸ್ಟ್ರೇಷನ್ ಆಗಿ ನಾನು ಏನು ಮಾಡಬೇಕು ಅಂತ ಗೊತ್ತಾಗದಂಗೆ ನಾನು ಪೊಲೀಸರು ಹಿಂಗೆ ಮಾಡಿದ್ರು ಅಂತ ನಾನು ಒಂದು ವಿಡಿಯೋ ಮಾಡಿ ನಾನು ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಎಲ್ಲ ಹೇಳ್ಬಿಟ್ಟು ಇವತ್ತು ಒಂದು ವಿಡಿಯೋ ಮಾಡಿ ಹಾಕಿರ್ತೀನಿ ಮೀಡಿಯಾದವ್ರಿಗೆಲ್ಲ. ಆಮೇಲೆ ನನಗೆ ಮೈಸೂರು ಪೊಲೀಸರು, ಆಮೇಲೆ ನಮ್ಮ ವಿದ್ಯಾನಗರ PSI ಆದಂಥ ಶ್ರೀಮಂತ್ ಸರ್ ಅವರು ಎಲ್ಲರೂ ಬುದ್ಧಿ ಹೇಳಿ ನಿಮ್ಮ ಲೈಫಲ್ಲಿ ಚೆನ್ನಾಗಾಗತ್ತೆ ಅಂತ ಅವರು ಹೇಳಿದ್ರು. ಇವತ್ತು 3-4 ತಿಂಗಳ ನಂತರ ನಾನು ಹೇಳ್ತೀನಿ, ಇವಾಗ ನನ್ನ ಗಡೀಪಾರು ಮುಗಿತಾ ಬಂದ್ರೂ ಇನ್ನೊಂದು ತಿಂಗಳಿಗೆ ನನ್ನ ಗಡೀಪಾರು ಮುಗಿಯುತ್ತೆ. ಆದರೂ ನನಗೆ ಅಲ್ಲಿ ಹುಬ್ಬಳ್ಳಿಗೆ ಬರೋದು ಇಷ್ಟ ಇಲ್ಲ. ಯಾಕಂದರೆ ನನ್ನ ಲೈಫಲ್ಲಿ ಎಷ್ಟು ಚೆನ್ನಾಗಾಗಿದೆ ಅಂದರೆ, ನಾನು ಸ್ವಂತ ನಂದು ಒಬ್ಬರು ಹೆಲ್ಪಿಂದ ಒಂದು ಹೋಟ್ಲ್ ಮಾಡಿದ್ದೀನಿ, ಹೋಟ್ಲ್ ನಡೆಸ್ಕೊಂಡು ಹೋಗ್ತಾಯಿದ್ದೀನಿ. ಫಸ್ಟ್ 1 ತಿಂಗಳು ಕಷ್ಟ ಆಯಿತು, 15 ದಿವಸ 1 ತಿಂಗಳು. ಇವಾಗ ತುಂಬ ಒಳ್ಳೆಯ ರೀತಿಯಿಂದ ಒಂದು ಜೀವನ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನಾನು ಮೋಸ್ಟ್ಲಿ ನಾನು ಇಲ್ಲಿ ಬಂದ ಮೇಲೇ ನನ್ನದು ಜೀವನ ಚೇಂಜ್ ಆಗಬೇಕು ಅನ್ನೋದಿತ್ತೇನೋ. ಈಗ ಚಾಮುಂಡಿ ದೇವಿ ಆಶೀರ್ವಾದದಿಂದ ನನ್ನ ಜೀವನ ಚೇಂಜ್ ಆಯಿತು. ನಾನು ಇಲ್ಲಿ ಒಂದು ಒಳ್ಳೆಯ ಬದುಕನ್ನು ಮಾಡ್ತಾಯಿದ್ದೀನಿ. ನನಗೆ ಕಮಿಷನರ್ ಸರ್ ಹಾಗೂ ನಮ್ಮ ಶ್ರೀಮಂತ್ ಸರ್ PSI ಅವರು, ವಿದ್ಯಾನಗರ PSI ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕಿಂತ ಮುಂಚೆ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೀನಿ, ಸರ್ ನೀವು ಈ ಥರ ನನಗೆ ಡಿಸೈಡ್ ಮಾಡಿ ಈ ಕಡೆ ಈಗ ಕಳಿಸಿರ್ಲಿಲ್ಲ ಅಂತಂದರೆ ಮತ್ತು ನಾನು ಆ ಗಲೀಜ್ ಫೀಲ್ಡಲ್ಲೇ ಇದ್ದು ಮತ್ತೊಂದು 2-3 ಕೇಸ್ ಮಾಡಿಕೊಂಡು ನನ್ನ ಜೀವನ ಹಾಳು ಮಾಡ್ಕೊತಿದ್ದೆ ಅಂತ ಹೇಳಿದ್ದೆ. ಈಗ ಒಂದು ಖುಷಿಯಿಂದ ನಾನು ಒಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಶಶಿಕುಮಾರ್ ಸರ್, ಥ್ಯಾಂಕ್ ಯು. ನನ್ನ ಜೀವನ ಚೇಂಜ್ ಮಾಡೋಕ್ಕೆ ಒಂದು ಇದು ಮಾಡಿದ್ದಕ್ಕೆ.